ಜೈ ಶ್ರೀರಾಮ್. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಸೌಮ್ಯ ಸನಾತನಿ. ನಮ್ಮ ಟಿವಿ ವಿಕ್ರಮದ ಎಲ್ಲ ಕಾರ್ಯಕ್ರಮಗಳ ನೋಟಿಫಿಕೇಶನ್ ನಿಮಗೆ ಸಿಗಬೇಕಂತ ಹೇಳಿದ್ರೆ ನಮ್ಮ ಟಿವಿ ವಿಕ್ರಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನ ಖಂಡಿತ ಮರಿಬೇಡಿ. ವೀಕ್ಷಕರೇ, ದಂಡಿಗೂ ಹೆದರಲ್ಲ ದಾಳಿಗೂ ಹೆದರಲ್ಲ ಅಂತ ದುರಹಂಕಾರದಿಂದ ಮೆರಿತಾ ಇದ್ದಂಥ ಕಾಂಗ್ರೆಸ್ ಸರ್ಕಾರ ಈಗ ಪಂಚಮಸಾಲಿ ಮೀಸಲಾತಿ ಹೋರಾಟ ನೋಡಿ ಬೆಚ್ಚಿ ಬಿದ್ದಿದೆ. ಹೋಮ್ ಮಿನಿಸ್ಟರ್ ನೀಡಿದಂಥ ಲಾಠಿ ಚಾರ್ಜ್ ಆದೇಶ ಈಗ ಸರ್ಕಾರವನ್ನೇ ಬೀಳಿಸುವಂತಕ್ಕೆ ತಂದು ನಿಲ್ಲಿಸಿದೆ. ಪಂಚಮಸಾಲಿ ಪೀಠದ ಬಸವಜಯ ಮೃತ್ಯುಂಜಯ ಶ್ರೀಗಳು ಈಗ ಸರ್ಕಾರಕ್ಕೆ ಪಾಠ ಕಲಿಸೋ ಶಪಥವನ್ನ ಮಾಡಿದ್ದಾರೆ. ಈ ಪ್ರತಿಭಟನೆ ಬಗ್ಗೆ ಮಾಹಿತಿ ಇದ್ರೂ ಕೂಡ ಮುನ್ನೆಚ್ಚರಿಕೆ ಕ್ರಮ ತಗೊಳ್ಳೋ ಬದಲು ಹೋರಾಟ ಹತ್ತಿಕ್ಕೋದಕ್ಕೋಸ್ಕರ ಲಾಠಿ ಚಾರ್ಜ್ ಮಾಡಿಸಿರುವಂಥ ಸಿದ್ದರಾಮಯ್ಯ ಸರ್ಕಾರ ಈಗ ತನ್ನ ಗುಂಡಿ ತಾನೇ ತೋಡ್ಕೊಂಡಿರೋ ಹಾಗೆ ಕಾಣ್ತಾ ಇದೆ. ಬೆಳಗಾವಿಯಲ್ಲಿ ಹೊತ್ತಿರುವಂಥ ಕಿಡಿ ಈಗ ರಾಜ್ಯದ ತುಂಬಾ ವ್ಯಾಪಿಸೋ ಸಾಧ್ಯತೆ ಹೆಚ್ಚಾಗಿದೆ. ಸರ್ಕಾರ ಉರುಳಿ ಹೋದ್ರೂ ಅಚ್ಚರಿ ಇಲ್ಲ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ. ಸ್ವಾಮೀಜಿಗಳು ಈಗಾಗಲೇ ಹಳ್ಳಿ, ಹೋಬಳಿ, ತಾಲೂಕು, ಜಿಲ್ಲಾ ಮಟ್ಟದಲ್ಲಿ ರಸ್ತೆ ತಡೆ ಮಾಡಿ ಪ್ರತಿಭಟನೆ ನಡೆಸೋದಕ್ಕೆ ಕರೆ ಕೊಟ್ಟಿದ್ದಾರೆ. ಪೊಲೀಸ್ ಎಡಿಜಿಪಿ ಹಿತೇಂದ್ರ ಅವರನ್ನ ವಜಾ ಮಾಡಬೇಕು ಅಂತ ಆಗ್ರಹ ಮಾಡಿರುವಂಥ ಸ್ವಾಮೀಜಿ ಸರ್ಕಾರ ಈಗಲೇ ಪಂಚಮಸಾಲಿ ಸಮುದಾಯದ ಎದುರು ಬಹಿರಂಗವಾಗಿ ಕ್ಷಮೆ ಕೇಳಬೇಕು ಅಂತ ಆಗ್ರಹ ಮಾಡಿದ್ದಾರೆ. ಬೈಲಹೊಂಗಲದಲ್ಲಿ ವಿಜಯಾನಂದ ಕಾಶಪ್ಪನವರು ಮತ್ತು ಸಿಎಂ ಸಿದ್ದರಾಮಯ್ಯನವರ ಪ್ರತಿಕೃತಿಗೆ ಚಪ್ಪಲಿ ಹಾರ ಹಾಕಿ ಘೋಷಣೆ ಕೂಗಿದ್ದಾರೆ. ಲಿಂಗಾಯತ ಸಮುದಾಯದಲ್ಲೇ ಅತಿ ದೊಡ್ಡ ಪಂಗಡ ಅಂದ್ರೆ ಅದು ಪಂಚಮಸಾಲಿ ಲಿಂಗಾಯತ ಪಂಗಡ. ನಾಡಿಗೆ ಅನ್ನ ಕೊಡೋದ್ರಲ್ಲಿ ಪ್ರಮುಖ ಪಾತ್ರ ವಹಿಸಿರೋ ಸಮಾಜ ಅಂತ ಇದನ್ನ ಪರಿಗಣಿಸಲಾಗುತ್ತೆ. ಕಿತ್ತೂರು ಚೆನ್ನಮ್ಮ, ಬೆಳವಡಿ ಮಲ್ಲಮ್ಮನಂತಹ ವೀರ ವನಿತೆಯರನ್ನ ಕೊಟ್ಟಿರೋ ಸಮುದಾಯ ಇದು. ಕೆಟಗರಿ 2A ಸೇರಿಸಿ ಮೀಸಲಾತಿ ಕೊಡಿ ಅಂತ ಇಟ್ಟಿರುವಂಥ ಬೇಡಿಕೆಯನ್ನ ಆಲಿಸೋದಕ್ಕೆ ಸರ್ಕಾರ ರೆಡಿ ಇಲ್ಲ. ಇದರ ಜೊತೆ ಸಿದ್ದರಾಮಯ್ಯ ಸರ್ಕಾರ 2016ರಲ್ಲೂ ಬೇಡಿಕೆಯನ್ನ ಇಗ್ನೋರ್ ಮಾಡಿತ್ತು. ಕಾಂಗ್ರೆಸ್ನಲ್ಲಿರುವಂಥ ಸಿದ್ದು ಬೆಂಬಲಿಗರೇ ಇದರ ವಿರುದ್ಧ ಸುಪ್ರೀಂ ಕೋರ್ಟ್ ಅಲ್ಲಿ ಅರ್ಜಿ ಸಲ್ಲಿಸಿ ಅಡ್ಡಗಾಲು ಕೂಡ ಹಾಕಿದ್ದಾರೆ. ಈ ರೀತಿ ಪರಿಸ್ಥಿತಿಯಲ್ಲಿ ಪಂಚಮಸಾಲಿ ಸಮುದಾಯಕ್ಕೆ ಬೇರೆ ಯಾವ ಮಾರ್ಗ ಇತ್ತು? ಬೆಳಗಾವಿ ಅಧಿವೇಶನದಲ್ಲಾದರೂ ತಮ್ಮ ಪರ ನ್ಯಾಯ ಸಿಗಲಿ ಅಂತ ಸ್ವಾಮೀಜಿಯ ನೇತೃತ್ವದಲ್ಲಿ ಪಂಚಮಸಾಲಿ ಸಮಾಜ ಹೋರಾಟಕ್ಕೆ ಇಳಿಯಿತು. ಹೊರಗಡೆ ಪ್ರತಿಭಟನೆ ನಡೀತಾ ಇದ್ದಾಗ ಅಧಿವೇಶನದಲ್ಲಿ ಪಂಚಮಸಾಲಿ ಬೇಡಿಕೆ ಬಗ್ಗೆ ಮಾತುಕತೆ ಇನಿಷಿಯೇಟ್ ಮಾಡಬೇಕಾಗಿತ್ತಲ್ವಾ? ಆದರೆ ಸರ್ಕಾರ ಮಾಡಿದ್ದೇನು? ಲಾಠಿ ಚಾರ್ಜ್, FIR, ಯತ್ನಾಳ್ ಸಮೇತವಾಗಿ ಹಲವಾರು ನಾಯಕರ ವಿರುದ್ಧ ಕೇಸ್. ಇದೇನ ಇವರ ಸಾಂವಿಧಾನಿಕ ಆಡಳಿತ? ಇದೇನ ಇವರು ಪ್ರಜಾಪ್ರಭುತ್ವಕ್ಕೆ ಕೊಡುವಂತಹ ಮರ್ಯಾದೆ? ಎಲ್ಲದಕ್ಕಿಂತ ಬೇಸರಾಗಿದ್ದು ಪರಮೇಶ್ವರ್ ಅವರ ಸಮರ್ಥನೆ. ಪ್ರತಿಭಟನೆ ಮಾಡೋರು ಕಾನೂನು ಕೈಗೆತ್ಕೊಂಡಿದ್ರು, ಅದಕ್ಕೆ ಲಾಠಿ ಚಾರ್ಜ್ ಮಾಡೋದು ಅನಿವಾರ್ಯ ಆಯಿತು. ಇದನ್ನೆಲ್ಲ ಸಹಿಸ್ಕೊಳ್ಳೋಕೆ ಆಗಲ್ಲ, ಸುಮ್ಮನೆ ಇರೋ ಮಾತೇ ಇಲ್ಲ, ಸುವರ್ಣಸೌಧಕ್ಕೆ ನುಗ್ಗೋಕೆ ಬಂದ್ರೆ ಸುಮ್ಮನೆ ಬಿಡಕ್ಕಾಗತ್ತ ಅಂತ ಸಮರ್ಥನೆ ಮಾಡ್ಕೊಂಡಿದ್ದಾರೆ. ಒಂದು ಸಲ ನೀವೇ ಅವರ ಮಾತುಗಳನ್ನ ಕೇಳಿಸ್ಕೊಂಡು ಬಂದ್ಬಿಡಿ. ಅದರಿಂದ ಲಾಠಿ ಮೆಲ್ಲಿಗೆ ಹಿಂಗೆ ಮುಟ್ಟೋದಕ್ಕಾಗಲ್ಲ, ಮುಟ್ತಾರೆ ಹಿಂಗೆ ಅವರು ಬೀಸಲೇಬೇಕು. ಅದನ್ನ ಡಿಫೈನ್ ಮಾಡಬೇಕು ಅಂದ್ರೆ ಹೇಳ್ತೀನಪ್ಪ ಸರ್. ಸಚಿವರು ಅವರು ಹೋಮ್ ಮಿನಿಸ್ಟರ್ ಬೇಕಾದ್ರೆ ಆದ್ರಿಂದ ಮಾನ್ಯ ಅಧ್ಯಕ್ಷರೇ ಲಾಠಿ ಚಾರ್ಜ್ ಮಾಡಿದ್ದಾರೆ. ಲಾಠಿ ಚಾರ್ಜ್ ಮಾಡಿರೋದೇ ತಪ್ಪು. ಆ ಅಧಿಕಾರಿಗಳನ್ನೆಲ್ಲ ನೀವು ಅವ್ರ ಮೇಲೆ ಕಾನೂನಿನ ಕ್ರಮ ತಗೋಬೇಕು. ಹಾಗಾದ್ರೆ 10,000 ಜನನು ಸುವರ್ಣಸೌಧಕ್ಕೆ ಬಿಟ್ಬಿಡ್ಬೇಕಾಗಿತ್ತ? This is a responsible government. We have a responsibility. We have a responsibility to run the government peacefully in this state. ಯಾರು ಏನ್ ಮಾಡಿದ್ರು ಬಿಟ್ಬಿಡ್ಬೇಕು. ಸುವರ್ಣಸೌಧದ ಒಳಗಡೆ ನುಗ್ಗಿದ್ರು ಬಿಟ್ಬಿಡ್ಬೇಕು. Is this the advice? Sir, police station ಆಯ್ತು, ಪಾಕಿಸ್ತಾನ ಜೈ ಅಂತ ಹೇಳ್ಬಿಟ್ರಲ್ಲ, ಹೌದ್ರಿ? ನಾವು ಜವಾಬ್ದಾರಿ ಸರ್ಕಾರ. ವೀಕ್ಷಕರೇ, ಪರಮೇಶ್ವರ್ ಅವರು ಕಾಂಗ್ರೆಸ್ ಸರ್ಕಾರದಲ್ಲಿರುವಂತಹ ಕೆಲವು ಸಭ್ಯ ರಾಜಕಾರಣಿಗಳಲ್ಲಿ ಒಬ್ರು. ಕೇವಲ ಕಾಂಗ್ರೆಸ್ ಮಾತ್ರ ಅಲ್ಲ, ಕರ್ನಾಟಕ ಕಂಡಿರುವಂತಹ ಒಬ್ಬ ಸಾತ್ವಿಕ ರಾಜಕಾರಣಿಗಳಲ್ಲಿ ಪರಂ ಕೂಡ ಒಬ್ರು. ಖಂಡಿತವಾಗಿಯೂ ಈ ರಾಜ್ಯಕ್ಕೆ ಮುಖ್ಯಮಂತ್ರಿ ಆಗುವಂತ ಅರ್ಹತೆ ಇದ್ದಂಥ ಒಬ್ಬ ಸೀನಿಯರ್ ಪೊಲಿಟಿಷಿಯನ್, ಅದ್ರ ಬಗ್ಗೆ ಅನುಮಾನವೇ ಇಲ್ಲ. ಆದ್ರೆ ಅವರು ನಿಜವಾಗ್ಲೂ ಹೋಮ್ ಮಿನಿಸ್ಟರ್ ಆಗಿ ಸಮರ್ಪಕವಾದ ಕೆಲಸ ಮಾಡ್ತಿದ್ದಾರಾ? ನೋ. ಬೆಳಗಾವಿಯ ಈ ಪಂಚಮಸಾಲಿ ಹೋರಾಟದ ವಿರುದ್ಧ ಇಷ್ಟು ಟಫ್ ಆದ ಪರಮೇಶ್ವರ್ ಅವರು ಬೇರೆ ಸಂದರ್ಭದಲ್ಲಿ ಯಾವತ್ತಾದ್ರೂ ಇಷ್ಟು ಕಠಿಣವಾಗಿ ನಡ್ಕೊಂಡಿದ್ದಾರಾ? ಸುವರ್ಣಸೌಧ ನುಗ್ಗಿದ್ರೆ ಸುಮ್ಮನೆ ಇರಕ್ಕಾಗತ್ತ ಅಂತ ಕೇಳ್ತಾರಲ್ವಾ? ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳ್ದವರನ್ನ ಹೇಗೆ ಸುಮ್ಮನೆ ಬಿಟ್ರಿ?
ಇನ್ಫ್ಯಾಕ್ಟ್ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳಿದ್ದು ಬೇರೆ ಎಲ್ಲೂ ಅಲ್ಲ, ವಿಧಾನಸೌಧದ ಒಳಗೆ. ಆಗ ಎಲ್ಲೋಗಿತ್ತು ಇವರ ದಕ್ಷತೆ? ಕರ್ನಾಟಕ ಕ್ರೈಮ್ ಹಬ್ ಅಂತ ಅನಿಸ್ಕೋತಾ ಇದೆ. ಬೆಂಗಳೂರು ಕ್ರೈಮ್ ಸಿಟಿ ಆಫ್ ಇಂಡಿಯಾ ಅನ್ನೋ ಕುಖ್ಯಾತಿಗೆ ಪಾತ್ರವಾಗೋ ಅಪಾಯದಲ್ಲಿದೆ. ಅದನ್ನ ಹತ್ತಿಕ್ಕೋದಕ್ಕೆ ಏನ್ ಮಾಡಿದ್ದಾರೆ ಪರಮ್ ಅವರು? ಹಿಂದೂಗಳ ಮೇಲೆ ದಾಳಿ ಆದರೆ ಹುಡುಗಾಟ, ತಮಾಷೆ ಅಂತ ತಳ್ಳಿ ಹಾಕೋದು, ಆಕಸ್ಮಿಕ ಘಟನೆ ಅಂತ ಹೇಳಿ ಕ್ಲೀನ್ ಚಿಟ್ ಕೊಡೋದು. ಮುಸಲ್ಮಾನ ಉಗ್ರರಿಂದ ಸ್ಫೋಟಗಳೇ ಆದರೂ ಕೂಡ ಅದರ ಬಗ್ಗೆ ಕ್ರಮ ತಗೊಳ್ಳೋ ಬದಲು ವರದಿ ಬರೋಕ್ಕೂ ಮೊದಲೇ ಬೇರೆ ಆ್ಯಂಗಲ್ ಕೊಡೋದು. ಇಂಥ ಒಂದೆರಡು ಘಟನೆ ಅಲ್ಲ, ಮಿನಿಮಮ್ ಅಂದ್ರೂ 50 ಘಟನೆ ಕಳೆದ 1.5 ವರ್ಷದಲ್ಲಿ ಆಗಿದೆ. ಲಾಸ್ಟ್ ಟೈಮ್ ಸಿದ್ದರಾಮಯ್ಯ ಅವಧಿಲೇ ಅಲ್ವಾ DJ ಹಳ್ಳಿ, KJ ಹಳ್ಳಿ ಘಟನೆ ನಡೆದಿದ್ದು. ಆಗ ಯಾವ ಕ್ರಮ ತಗೊಂಡಿತ್ತು ಕಾಂಗ್ರೆಸ್ ಸರ್ಕಾರ? ಲಾ ಆ್ಯಂಡ್ ಆರ್ಡರ್ ಆಗ ಕೂಡ ಕೈಗೆತ್ಕೊಂಡಿದ್ರಲ್ವಾ? ಆಗ ಇಲ್ಲದೆ ಇರುವಂಥ ಪೌರುಷ ಈಗ ಪಂಚಮಸಾಲಿಗಳ ವಿರುದ್ಧ ಹೇಗೆ ಉಕ್ಕಿ ಹರಿಯಿತು? ನಾನು ಈಗಲೂ ಹೇಳ್ತಾ ಇದ್ದೀನಿ, ಇದರಲ್ಲಿ ಪರಮೇಶ್ವರ್ ಅವರು ಕೇವಲ ಪಾತ್ರಧಾರಿ. ಅಸಲಿ ಸೂತ್ರಧಾರ ಸಿದ್ದರಾಮಯ್ಯನವರೇ. ಸಿದ್ದರಾಮಯ್ಯನವರು ಹೇಳೋ ಮಾತನ್ನ ಪರಮೇಶ್ವರ್ ಪಾಲಿಸೋ ಪರಿಸ್ಥಿತಿ ಇದೆ ಈ ರಾಜ್ಯದಲ್ಲಿ. ಹೋಮ್ ಮಿನಿಸ್ಟರ್ ಪರಮ್ಗೆ ಸ್ವತಂತ್ರ ನಿರ್ಧಾರ ತಗೊಳ್ಳೋ ಅಧಿಕಾರವೇ ಇಲ್ಲ. ಸ್ವತಂತ್ರವಾಗಿ ಹೇಳಿಕೆ ಕೊಡೋ ಅಧಿಕಾರನೇ ಇಲ್ಲ. ಹೆಸರಿಗೆ ಮಾತ್ರ ಅವರಿಗೆ ಗೃಹ ಖಾತೆ ಇದೆ. ಅದರ ನಿರ್ವಹಣೆಯನ್ನ ಸಿದ್ದರಾಮಯ್ಯ ಆ್ಯಂಡ್ ಟೀಮೇ ಮಾಡತ್ತೆ. ಟೀಮ್ ಅಂದರೆ ಸಿದ್ದರಾಮಯ್ಯ, ಮರಿಕರ್ಗೆ ಆ್ಯಂಡ್ ಅದರ್ಸ್. ಕಪ್ಪು ಚುಕ್ಕೆ ಮಾತ್ರ ಪರಮೇಶ್ವರ್ ಅವರ ಹೆಸರಿಗೆ. ಈಗ ಆಗಿರೋದು ಕೂಡ ಅದೇ. ಪಂಚಮಸಾಲಿಗಳ ಬೇಡಿಕೆ ಈಡೇರಬಾರ್ದು ಅನ್ನೋದು ಸಿದ್ದರಾಮಯ್ಯನವರ ಉದ್ದೇಶ. ಅದಕ್ಕೆ ಅಲ್ವಾ ಸಿದ್ದು ಬೆಂಬಲಿಗರು ಅದರ ವಿರುದ್ಧ ಅರ್ಜಿ ಸಲ್ಲಿಸಿರೋದು. ಸಿದ್ದರಾಮಯ್ಯನವರು ಶಿಗ್ಗಾವಿ ಚುನಾವಣೆಯಲ್ಲಿ ಪಂಚಮಸಾಲಿ ಸಮುದಾಯಕ್ಕೆ ಟಿಕೆಟ್ ತಪ್ಪಿಸಿ ಮುಸ್ಲಿಂ ಅಭ್ಯರ್ಥಿಗೆ ಟಿಕೆಟ್ ಕೊಟ್ಟಾಗಲೇ ಅರ್ಥ ಆಗಿದೆ ಅವರ ಹುನ್ನಾರ ಏನು ಅಂತ. ಆದರೆ ಪಾಪ ಪರಮೇಶ್ವರ್ ಅವರಿಗೆ ಇಂಥ ರಾಜಕೀಯ ಮಾಡಿ ಗೊತ್ತಿಲ್ಲ. ಅನಿವಾರ್ಯಕ್ಕೆ ಬಿದ್ದು ಸಿದ್ದರಾಮಯ್ಯನವರ ತಾಳಕ್ಕೆ ತಕ್ಕ ಹಾಗೆ ನಡೀತಾ ಇದ್ದಾರೆ. ಇವತ್ತು ಸದನದಲ್ಲಿ ಮಾತಾಡಿರೋದು ಪರಮ್ ಅವರ ಬಾಯಿಂದ ಬಂದಿರುವಂತಹ ಸಿದ್ದರಾಮಯ್ಯನವರ ಮಾತು. ಈಗ ಸರ್ಕಾರ ಒಂದು ವೇಳೆ ತೊಂದರೆಗೆ ಸಿಕ್ಕಾಕೊಂಡ್ರೆ ಪರಮೇಶ್ವರ್ ಅವರೇ ಲಾಠಿ ಚಾರ್ಜ್ ಮಾಡಿಸಿದ್ದು ಅಂತ ಅವರ ತಲೆದಂಡೆ ಕೇಳಲಾಗುತ್ತೆ. ಪರಮೇಶ್ವರ್ ಸೀಟಿಂದ ಇಳಿಬೇಕಾಗುತ್ತೆ, ಸಿದ್ದರಾಮಯ್ಯ ಸೇಫ್ ಆಗಿಬಿಡ್ತಾರೆ. ಕಂಡವರ ಮಕ್ಕಳನ್ನ ಬಾವಿಗೆ ತಳ್ಳಿ ಆಳ ನೋಡೋದಂದ್ರೆ ಇದೇನಾ? ಗೊತ್ತಿಲ್ಲ. ಆದರೆ ಪಂಚಮಸಾಲಿಗಳ ಆಕ್ರೋಶಕ್ಕೆ ಈಗ ಪರಮೇಶ್ವರ್ ಗುರಿಯಾಗಿದ್ದಾರೆ. ಸಿದ್ದರಾಮಯ್ಯ ಕೂಡ ಅಷ್ಟು ಸುಲಭವಾಗಿ ಪಂಚಮಸಾಲಿಗಳ ಕಣ್ಣಿಂದ ತಪ್ಪಿಸ್ಕೊಳ್ಳೋಕೆ ಆಗಲ್ಲ. ಲಾಠಿ ಚಾರ್ಜ್ ಮಾಡಿಸಿರೋ ತಪ್ಪಿಗೆ ಖಂಡಿತ ದಂಡ ತೆರಲೇಬೇಕಾಗತ್ತೆ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.